ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಸುನಿಲ್ ಕುಮಾರ್. ಚಿನ್ನ, ಈ ಗೋಲ್ಡ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈ ಗೋಲ್ಡ್ ಖರೀದಿ ಮಾಡೋ ಕ್ರೇಜ್ ಅಂತೂ ಯಾವತ್ತೂ ಕೂಡ ಕಡಿಮೆ ಆಗಿದ್ದೇ ಇಲ್ಲ. ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ತೀವ್ರ ಕುಸಿತವನ್ನ ಕಂಡಿದ್ದಂಥ ಬಂಗಾರ ಏಪ್ರಿಲ್ ಮೊದಲ ದಿನವೇ ಏರಿಕೆ ಹಾದಿಯನ್ನ ಹಿಡಿದಿತ್ತು. ಇದರಿಂದ ಚಿನ್ನ ಖರೀದಿ ಮಾಡೋರಿಗೆ ಕೆಲವೊಂದಿಷ್ಟು ಆಘಾತ ಕೂಡ ಉಂಟಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇಳಿಕೆಯತ್ತ ಸಾಗ್ತಿದ್ದ ಚಿನ್ನ ಇದೀಗ ದಿಢೀರಂತ ಏರಿಕೆಯಾದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಆದರೆ ಇದೀಗ ಏರಿಕೆ ಕಂಡಿದ್ದ ಚಿನ್ನ ಬೆಳ್ಳಿ ಬೆಲೆ ಮತ್ತೆ ಇಳಿಕೆಯತ್ತ ಸಾಗ್ತಾ ಇದೆ. ಇದು ಸಾರ್ವಜನಿಕರಿಗೆ ಸ್ವಲ್ಪ ರಿಲೀಫ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನಮ್ಮ ಭಾರತದಲ್ಲಿ ಈ ಹಬ್ಬ ಮತ್ತು ಮದುವೆ ಸೀಸನ್ ಶುರುವಾದರೆ ಸಾಕು, ಬಂಗಾರಕ್ಕೆ ಎಲ್ಲಿಲ್ಲದ ಬೇಡಿಕೆ ಶುರುವಾಗುತ್ತೆ. ಗೋಲ್ಡ್ ಎಷ್ಟೇ ದುಬಾರಿಯಾದರೂ ಕೂಡ ಖರೀದಿಸ್ತಾರೆ. ಇನ್ನೇನು ಈಗ ಅಕ್ಷಯ ತೃತೀಯ ಬೇರೆ ಹತ್ತಿರ ಬರ್ತಾ ಇದೆ. ಹೀಗಾಗಿ ಚಿನ್ನದ ಬೆಲೆ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಕ್ಷಯ ತೃತೀಯ, ಅದರಲ್ಲೂ ನಮ್ಮ ಭಾರತೀಯರಿಗೆ ಇದು ಒಂದು ವಿಶೇಷ ದಿನ ಅಂತಾನೆ ಹೇಳ್ಬೋದು. ಅಕ್ಷಯ ತೃತೀಯ ಬಂದರೆ ಸಾಕು, ಬಂಗಾರ ಖರೀದಿ ಮಾಡೋಕೆ ಜನ ಮುಗಿಬೀಳ್ತಾರೆ. ಇದೀಗ ಅಕ್ಷಯ ತೃತೀಯದ ದಿನ ಹತ್ತಿರ ಬರ್ತಾ ಇದ್ದಂತೆ ಗೋಲ್ಡ್ ರೇಟ್ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಅನ್ನೋ ಟೆನ್ಷನ್ ಕೂಡ ಶುರುವಾಗಿದೆ. ಏಪ್ರಿಲ್ 19ರಂದು ಅಕ್ಷಯ ತೃತೀಯ, ಜೊತೆಗೆ ಬಸವ ಜಯಂತಿ ಸಂಭ್ರಮ ಕೂಡ ಇದೆ. ಅಕ್ಷಯ ತೃತೀಯದಂದು ನಾವೇನಾದರೂ ಬಂಗಾರ ಖರೀದಿ ಮಾಡಿದರೆ ಒಳ್ಳೆಯದಾಗುತ್ತೆ, ಸದಾಕಾಲ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿ ಜನ ಆ ದಿನದಂದೇ ಬಂಗಾರವನ್ನು ಖರೀದಿ ಮಾಡೋಕೆ ಮುಗಿಬೀಳ್ತಾರೆ. ಅಕ್ಷಯ ತೃತೀಯ ಇನ್ನೂ 1 ತಿಂಗಳಿರುವಾಗ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಚಿನ್ನದ ಅಂಗಡಿಯಲ್ಲಿ ಹೋಗಿ ಆಭರಣಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಶುರು ಮಾಡ್ತಾರೆ. ಈ ಬೆಲೆ ಏರಿಕೆ ಮತ್ತು ಇಳಿಕೆಯನ್ನು ಗಮನದಲ್ಲಿಟ್ಕೊಂಡು ಯಾವಾಗ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಕೂಡ ಮಾಡ್ತಾರೆ. ಯಾಕಂದರೆ ಇತ್ತೀಚೆಗೆ ಈ ಗೋಲ್ಡ್ ಮಾರ್ಕೆಟ್ ಏನಿದೆ ಇದರಲ್ಲಿ ಭಾರೀ ಬದಲಾವಣೆ ಆಗ್ತಾ ಇದೆ. ಆದರೆ ಇವತ್ತು ಮಾತ್ರ ಚಿನ್ನ ಹಾಗೂ ಬೆಳ್ಳಿ ಈ ಎರಡೂ ಲೋಹಗಳು ಕೂಡ ಇಳಿಕೆಯಾಗಿದೆ. ಹೀಗಾಗಿ ಇದು ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ ಇದೀಗ 14,907 ರೂಪಾಯಿ ಆಗಿದೆ. ಅಂದರೆ 10 ಗ್ರಾಮ್ನ 24 ಕ್ಯಾರೆಟ್ ಗೋಲ್ಡ್ಗೆ ನಾವು 1,49,070 ರೂಪಾಯಿ ಕೊಡಬೇಕಾಗುತ್ತೆ. ಇನ್ನು 22 ಕ್ಯಾರೆಟ್ ಗೋಲ್ಡ್ ವಿಷಯಕ್ಕೆ ಬರೋಣ. ಈ 22 ಕ್ಯಾರೆಟನ್ನು ಹೆಚ್ಚಾಗಿ ಆಭರಣಗಳಲ್ಲಿ ಬಳಸಲಾಗುತ್ತೆ. 22 ಕ್ಯಾರೆಟ್ ಬಂಗಾರದ ಬೆಲೆ ನೋಡೋದಾದರೆ 1 ಗ್ರಾಮ್ಗೆ 13,655 ರೂಪಾಯಿ ಆಗಿದೆ. ಇನ್ನು ಈ ಬೆಳ್ಳಿ ಬೆಲೆಯನ್ನು ನೋಡೋಣ. ಬೆಳ್ಳಿ ಬೆಲೆ ಇದೀಗ ಪ್ರತಿ ಕೆಜಿಗೆ ಬರೋಬ್ಬರಿ 5,000 ರೂಪಾಯಿ ಕುಸಿತವನ್ನು ಕಂಡಿದೆ ವೀಕ್ಷಕರೇ. ಹೌದು, ಇದೀಗ 1 ಕೆಜಿ ಬೆಳ್ಳಿ ಬೆಲೆ 2.5 ಲಕ್ಷ ರೂಪಾಯಿ ಆಗಿದೆ. ಈ ಯುದ್ಧದ ಟೈಮ್ನಲ್ಲೂ ಕೂಡ ಚಿನ್ನ ಬೆಳ್ಳಿ ರೇಟ್ ಇಳಿಕೆಯಾಗೋಕೆ ಕಾರಣ ಏನು? ಈ ರೀತಿ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಇವೆ. ಅದಕ್ಕೆ ಕೆಲವೊಂದಿಷ್ಟು ಕಾರಣ ಕೂಡ ಇವೆ. ಮೊದಲನೇದಾಗಿ ನಾವು ನೋಡ್ತಾ ಹೋದರೆ ಈ ಅಮೇರಿಕನ್ ಡಾಲರ್ ಏನಿದೆ ಮತ್ತಷ್ಟು ಬಲವಾಗ್ತಾ ಇರೋದು. ಹೌದು, ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಇಳಿಕೆ ಮಾಡದ ಕಾರಣ ಡಾಲರ್ ಮೌಲ್ಯ ಏನಿದೆ ಇದು ಈಗ ಹೆಚ್ಚಾಗಿದೆ. ಡಾಲರ್ ಬಲಗೊಂಡಾಗ ಸಾಮಾನ್ಯವಾಗಿ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ. ಇನ್ನು ಎರಡನೇದಾಗಿ ನಾವು ನೋಡ್ತಾ ಹೋದರೆ ನಗದು ಅಗತ್ಯತೆ. ಯುದ್ಧದಿಂದಾಗಿ ತೈಲ ಆದಾಯ ಕುಗ್ಗಿರೋ ಕೆಲವು ಗಲ್ಫ್ ರಾಷ್ಟ್ರಗಳೇನಿರ್ತವೆ ತಮ್ಮಲ್ಲಿ ಸಂಗ್ರಹ ಮಾಡಿಕೊಂಡಿರುವಂಥ ಬಂಗಾರ ಅಂದರೆ ರಿಸರ್ವ್ ಗೋಲ್ಡನ್ನು ಮಾರಾಟ ಕೂಡ ಮಾಡಿರಬಹುದು. ಈ ರೀತಿ ಇದೀಗ ಅಂದಾಜು ಮಾಡಲಾಗ್ತಾ ಇದೆ. ಸೊ ಇದೀಗ ಗೋಲ್ಡನ್ನು ಅವರು ತಮ್ಮ ಹತ್ರ ರಿಸರ್ವ್ ಮಾಡಿಟ್ಕೊಂಡಂಥ ಗೋಲ್ಡನ್ನು ಮಾರಾಟ ಮಾಡಿದಾಗ ಮಾರುಕಟ್ಟೆಯಲ್ಲಿ ಚಿನ್ನದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಹೀಗಾಗಿ ಬೆಲೆ ಇಳಿಕೆ ಆಗುತ್ತೆ. ಇನ್ನು ಮತ್ತೊಂದು ಕಾರಣವನ್ನು ನೋಡೋಣ. ಮತ್ತೊಂದು ಕಾರಣ ಅಂತಂದರೆ ಆಟೋಮೇಟೆಡ್ ಸೆಲ್ಲಿಂಗ್. ಇದು ಕೂಡ ಚಿನ್ನ ಬೆಳ್ಳಿ ದರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಸ್ವಲ್ಪ ಇಳಿತಾ ಇದ್ದಂತೆ ಹೂಡಿಕೆದಾರರು ಇಟ್ಟಂಥ ಈ ಸ್ಟಾಪ್ ಲಾಸ್ ಆರ್ಡರ್ಗಳು ಏನಿರ್ತವೆ ಈ ಆರ್ಡರ್ಗಳನ್ನು ಕಾರ್ಯಗತಗೊಳಿಸೋದು ದೊಡ್ಡ ಮಟ್ಟದ ಮಾರಾಟದ ಒತ್ತಡವನ್ನು ಉಂಟು ಮಾಡುತ್ತೆ. ಹೀಗಾಗಿ ಈ ಗೋಲ್ಡ್ ರೇಟ್ ಕೂಡ ಇಳಿಕೆಯತ್ತ ಸಾಗುತ್ತೆ. ಮತ್ತೊಂದು ಕಡೆ ಈ ಮಾರುಕಟ್ಟೆ ತಜ್ಞರ ಪ್ರಕಾರ ಈ ಯುದ್ಧದ ಉದ್ವಿಗ್ನತೆ ಸಂಪೂರ್ಣವಾಗಿ ಕಡಿಮೆ ಆಗೋವರೆಗೂ ಈ ಚಿನ್ನ ಹಾಗೂ ಬೆಳ್ಳಿ ಏರಿಳಿತ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತೇನೋ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ, ಹಾಗಂತ ನಾಳೆನೂ ಕಡಿಮೆ ಆಗುತ್ತೆ ಅನ್ನೋ ಹಾಗಿಲ್ಲ. ಹೀಗಾಗಿ ಈ ಬಂಗಾರದ ರೇಟ್ ಒಂದು ರೀತಿ ಹಾವು ಏಣಿ ಆಟ ಇದ್ದಂತೆ. ಯಾವಾಗ ಏರಿಕೆ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ಅನ್ಪ್ರೆಡಿಕ್ಟಬಲ್. ಹೀಗಾಗಿ ಕಡಿಮೆ ಆದಾಗಲೇ ಚಿನ್ನವನ್ನು ಖರೀದಿಸೋ ಪ್ಲ್ಯಾನ್ ಇದ್ದವರು ಖರೀದಿ ಮಾಡಿದರೆ ಉತ್ತಮ. ಇಲ್ಲ ಇವತ್ತು ಗೋಲ್ಡ್ ರೇಟ್ ಕಡಿಮೆ ಆಗಿದೆ ನಾಳೆನೂ ಕಮ್ಮಿ ಆಗ್ಬೋದು ಕಾದು ನೋಡೋಣ ಅಂತ ಇದ್ದರೆ ನಾಳೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ
ನಿಜಕ್ಕೂ ಇದನ್ನು ನಾವು ಊಹೆ ಮಾಡೋಕ್ಕೆ ಆಗಲ್ಲ. ಹೀಗಾಗಿ ಚಿನ್ನದ ಬೆಲೆ ಯಾವಾಗ ಕಡಿಮೆ ಇರುತ್ತೆ ಆವಾಗಲೇ ನಾವು ಬಂಗಾರವನ್ನು ಖರೀದಿ ಮಾಡಿದರೆ ಒಂದು ರೀತಿ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಸುನಿಲ್ ಕುಮಾರ್. ಚಿನ್ನ, ಈ ಗೋಲ್ಡ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈ ಗೋಲ್ಡ್ ಖರೀದಿ ಮಾಡೋ ಕ್ರೇಜ್ ಅಂತೂ ಯಾವತ್ತೂ ಕೂಡ ಕಡಿಮೆ ಆಗಿದ್ದೇ ಇಲ್ಲ, ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ತೀವ್ರ ಕುಸಿತವನ್ನ ಕಂಡಿದ್ದಂಥ ಬಂಗಾರ ಏಪ್ರಿಲ್ ಮೊದಲ ದಿನವೇ ಏರಿಕೆ ಹಾದಿಯನ್ನ ಹಿಡಿದಿತ್ತು. ಇದರಿಂದ ಚಿನ್ನ ಖರೀದಿ ಮಾಡೋರಿಗೆ ಕೆಲವೊಂದಿಷ್ಟು ಆಘಾತ ಕೂಡ ಉಂಟಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇಳಿಕೆಯತ್ತ ಸಾಗ್ತಿದ್ದ ಚಿನ್ನ ಇದೀಗ ದಿಢೀರಂತ ಏರಿಕೆಯಾದರೆ ನಿಜಕ್ಕೂ ಶಾಕ್ ಆಗುತ್ತೆ. ಆದರೆ ಇದೀಗ ಏರಿಕೆ ಕಂಡಿದ್ದ ಚಿನ್ನ ಬೆಳ್ಳಿ ಬೆಲೆ ಮತ್ತೆ ಇಳಿಕೆಯತ್ತ ಸಾಗ್ತಾ ಇದೆ. ಇದು ಸಾರ್ವಜನಿಕರಿಗೆ ಸ್ವಲ್ಪ ರಿಲೀಫ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನಮ್ಮ ಭಾರತದಲ್ಲಿ ಈ ಹಬ್ಬ ಮತ್ತು ಮದುವೆ ಸೀಸನ್ ಶುರುವಾದರೆ ಸಾಕು, ಬಂಗಾರಕ್ಕೆ ಎಲ್ಲಿಲ್ಲದ ಬೇಡಿಕೆ ಶುರುವಾಗುತ್ತೆ. ಗೋಲ್ಡ್ ಎಷ್ಟೇ ದುಬಾರಿ ಆದರೂ ಕೂಡ ಖರೀದಿಸ್ತಾರೆ. ಇನ್ನೇನು ಈಗ ಅಕ್ಷಯ ತೃತೀಯ ಬೇರೆ ಹತ್ತಿರ ಬರ್ತಾ ಇದೆ. ಹೀಗಾಗಿ ಚಿನ್ನದ ಬೆಲೆ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಕ್ಷಯ ತೃತೀಯ, ಅದರಲ್ಲೂ ನಮ್ಮ ಭಾರತೀಯರಿಗೆ ಇದು ಒಂದು ವಿಶೇಷ ದಿನ ಅಂತಾನೆ ಹೇಳ್ಬೋದು. ಅಕ್ಷಯ ತೃತೀಯ ಬಂದರೆ ಸಾಕು ಬಂಗಾರ ಖರೀದಿ ಮಾಡೋಕೆ ಜನ ಮುಗಿಬೀಳ್ತಾರೆ. ಇದೀಗ ಅಕ್ಷಯ ತೃತೀಯದ ದಿನ ಹತ್ತಿರ ಬರ್ತಾ ಇದ್ದಂತೆ ಗೋಲ್ಡ್ ರೇಟ್ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಅನ್ನೋ ಟೆನ್ಷನ್ ಕೂಡ ಶುರುವಾಗಿದೆ. ಏಪ್ರಿಲ್ 19ರಂದು ಅಕ್ಷಯ ತೃತೀಯ, ಜೊತೆಗೆ ಬಸವ ಜಯಂತಿ ಸಂಭ್ರಮ ಕೂಡ ಇದೆ. ಅಕ್ಷಯ ತೃತೀಯದಂದು ನಾವೇನಾದರೂ ಬಂಗಾರ ಖರೀದಿ ಮಾಡಿದರೆ ಒಳ್ಳೆಯದಾಗುತ್ತೆ, ಸದಾಕಾಲ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿ ಜನ ಆ ದಿನದಂದೇ ಬಂಗಾರವನ್ನು ಖರೀದಿ ಮಾಡೋಕೆ ಮುಗಿಬೀಳ್ತಾರೆ. ಅಕ್ಷಯ ತೃತೀಯ ಇನ್ನೂ ಒಂದು ತಿಂಗಳಿರುವಾಗ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಚಿನ್ನದ ಅಂಗಡಿಯಲ್ಲಿ ಹೋಗಿ ಆಭರಣಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಶುರು ಮಾಡ್ತಾರೆ. ಈ ಬೆಲೆ ಏರಿಕೆ ಮತ್ತು ಇಳಿಕೆಯನ್ನು ಗಮನದಲ್ಲಿಟ್ಕೊಂಡು ಯಾವಾಗ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಕೂಡ ಮಾಡ್ತಾರೆ. ಯಾಕಂದರೆ ಇತ್ತೀಚೆಗೆ ಈ ಗೋಲ್ಡ್ ಮಾರ್ಕೆಟ್ ಏನಿದೆ ಇದರಲ್ಲಿ ಭಾರೀ ಬದಲಾವಣೆ ಆಗ್ತಾ ಇದೆ. ಆದರೆ ಇವತ್ತು ಮಾತ್ರ ಚಿನ್ನ ಹಾಗೂ ಬೆಳ್ಳಿ ಈ ಎರಡೂ ಲೋಹಗಳು ಕೂಡ ಇಳಿಕೆಯಾಗಿದೆ. ಹೀಗಾಗಿ ಇದು ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ ಇದೀಗ 14,907 ರೂಪಾಯಿ ಆಗಿದೆ. ಅಂದರೆ 10 ಗ್ರಾಮ್ನ 24 ಕ್ಯಾರೆಟ್ ಗೋಲ್ಡ್ಗೆ ನಾವು 1,49,070 ರೂಪಾಯಿ ಕೊಡಬೇಕಾಗುತ್ತೆ. ಇನ್ನು 22 ಕ್ಯಾರೆಟ್ ಗೋಲ್ಡ್ ವಿಷಯಕ್ಕೆ ಬರೋಣ. ಈ 22 ಕ್ಯಾರೆಟ್ ಅನ್ನು ಹೆಚ್ಚಾಗಿ ಆಭರಣಗಳಲ್ಲಿ ಬಳಸಲಾಗುತ್ತೆ. 22 ಕ್ಯಾರೆಟ್ ಬಂಗಾರದ ಬೆಲೆ ನೋಡೋದಾದ್ರೆ 1 ಗ್ರಾಮ್ಗೆ 13,655 ರೂಪಾಯಿ ಆಗಿದೆ. ಇನ್ನು ಈ ಬೆಳ್ಳಿ ಬೆಲೆಯನ್ನು ನೋಡೋಣ. ಬೆಳ್ಳಿ ಬೆಲೆ ಇದೀಗ ಪ್ರತಿ ಕೆಜಿಗೆ ಬರೋಬ್ಬರಿ 5,000 ರೂಪಾಯಿ ಕುಸಿತವನ್ನು ಕಂಡಿದೆ ವೀಕ್ಷಕರೇ. ಹೌದು, ಇದೀಗ 1 ಕೆಜಿ ಬೆಳ್ಳಿ ಬೆಲೆ 2.5 ಲಕ್ಷ ರೂಪಾಯಿ ಆಗಿದೆ. ಈ ಯುದ್ಧದ ಟೈಮ್ನಲ್ಲೂ ಕೂಡ ಚಿನ್ನ ಬೆಳ್ಳಿ ರೇಟ್ ಇಳಿಕೆಯಾಗೋಕೆ ಕಾರಣ ಏನು? ಈ ರೀತಿ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಇವೆ. ಅದಕ್ಕೆ ಕೆಲವೊಂದಿಷ್ಟು ಕಾರಣ ಕೂಡ ಇವೆ. ಮೊದಲನೇದಾಗಿ ನಾವು ನೋಡ್ತಾ ಹೋದರೆ ಈ ಅಮೇರಿಕನ್ ಡಾಲರ್ ಏನಿದೆ ಮತ್ತಷ್ಟು ಬಲವಾಗ್ತಾ ಇರೋದು. ಹೌದು, ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಇಳಿಕೆ ಮಾಡದ ಕಾರಣ ಡಾಲರ್ ಮೌಲ್ಯ ಏನಿದೆ ಇದು ಈಗ ಹೆಚ್ಚಾಗಿದೆ. ಡಾಲರ್ ಬಲಗೊಂಡಾಗ ಸಾಮಾನ್ಯವಾಗಿ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ. ಇನ್ನು ಎರಡನೇದಾಗಿ ನಾವು ನೋಡ್ತಾ ಹೋದರೆ ನಗದು ಅಗತ್ಯತೆ. ಯುದ್ಧದಿಂದಾಗಿ ತೈಲ ಆದಾಯ ಕುಗ್ಗಿರೋ ಕೆಲವು ಗಲ್ಫ್ ರಾಷ್ಟ್ರಗಳೇನಿರ್ತವೆ ತಮ್ಮಲ್ಲಿ ಸಂಗ್ರಹ ಮಾಡಿಕೊಂಡಿರುವಂಥ ಬಂಗಾರ ಅಂದರೆ ರಿಸರ್ವ್ ಗೋಲ್ಡನ್ನು ಮಾರಾಟ ಕೂಡ ಮಾಡಿರಬಹುದು. ಈ ರೀತಿ ಇದೀಗ ಅಂದಾಜು ಮಾಡಲಾಗ್ತಾ ಇದೆ. ಸೊ ಇದೀಗ ಗೋಲ್ಡನ್ನು ಅವರು ತಮ್ಮ ಹತ್ರ ರಿಸರ್ವ್ ಮಾಡಿಟ್ಕೊಂಡಂಥ ಗೋಲ್ಡನ್ನು ಮಾರಾಟ ಮಾಡಿದಾಗ ಮಾರುಕಟ್ಟೆಯಲ್ಲಿ ಚಿನ್ನದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಹೀಗಾಗಿ ಬೆಲೆ ಇಳಿಕೆ ಆಗುತ್ತೆ. ಇನ್ನು ಮತ್ತೊಂದು ಕಾರಣವನ್ನು ನೋಡೋಣ. ಮತ್ತೊಂದು ಕಾರಣ ಅಂತಂದರೆ ಆಟೋಮೇಟೆಡ್ ಸೆಲ್ಲಿಂಗ್. ಇದು ಕೂಡ ಚಿನ್ನ ಬೆಳ್ಳಿ ದರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಸ್ವಲ್ಪ ಇಳಿತಾ ಇದ್ದಂತೆ ಹೂಡಿಕೆದಾರರು ಇಟ್ಟಂಥ ಈ ಸ್ಟಾಪ್ ಲಾಸ್ ಆರ್ಡರ್ಗಳು ಏನಿರ್ತವೆ ಈ ಆರ್ಡರ್ಗಳನ್ನು ಕಾರ್ಯಗತಗೊಳಿಸೋದು ದೊಡ್ಡ ಮಟ್ಟದ ಮಾರಾಟದ ಒತ್ತಡವನ್ನು ಉಂಟು ಮಾಡುತ್ತೆ. ಹೀಗಾಗಿ ಈ ಗೋಲ್ಡ್ ರೇಟ್ ಕೂಡ ಇಳಿಕೆಯತ್ತ ಸಾಗುತ್ತೆ. ಮತ್ತೊಂದು ಕಡೆ ಈ ಮಾರುಕಟ್ಟೆ ತಜ್ಞರ ಪ್ರಕಾರ ಈ ಯುದ್ಧದ ಉದ್ವಿಗ್ನತೆ ಸಂಪೂರ್ಣವಾಗಿ ಕಡಿಮೆ ಆಗೋವರೆಗೂ ಈ ಚಿನ್ನ ಹಾಗೂ ಬೆಳ್ಳಿ ಏರಿಳಿತ ಹೀಗೇ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತೇನೋ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ, ಹಾಗಂತ ನಾಳೆನೂ ಕಡಿಮೆ ಆಗುತ್ತೆ ಅನ್ನೋ ಹಾಗಿಲ್ಲ. ಹೀಗಾಗಿ ಈ ಬಂಗಾರದ ರೇಟ್ ಒಂದು ರೀತಿ ಹಾವು ಏಣಿ ಆಟ ಇದ್ದಂತೆ. ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ಅನ್ಪ್ರೆಡಿಕ್ಟಬಲ್.
ಹೀಗಾಗಿ ಕಡಿಮೆ ಆದಾಗಲೇ ಚಿನ್ನವನ್ನು ಖರೀದಿಸೋ ಪ್ಲ್ಯಾನ್ ಇದ್ದವರು ಖರೀದಿ ಮಾಡಿದರೆ ಉತ್ತಮ. ಇಲ್ಲ ಇವತ್ತು ಗೋಲ್ಡ್ ರೇಟ್ ಕಡಿಮೆ ಆಗಿದೆ, ನಾಳೆನೂ ಕಮ್ಮಿ ಆಗ್ಬೋದು, ಕಾದು ನೋಡೋಣ ಅಂತ ಇದ್ದರೆ ನಾಳೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ ನಿಜಕ್ಕೂ ಇದನ್ನು ನಾವು ಊಹೆ ಮಾಡೋಕ್ಕೆ ಆಗಲ್ಲ. ಹೀಗಾಗಿ ಚಿನ್ನದ ಬೆಲೆ ಯಾವಾಗ ಕಡಿಮೆ ಇರುತ್ತೆ ಆವಾಗಲೇ ನಾವು ಬಂಗಾರವನ್ನು ಖರೀದಿ ಮಾಡಿದರೆ ಒಂದು ರೀತಿ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.